ನಮಸ್ಕಾರ ಬಂಧುಗಳೇ, ಇವತ್ತು ನಾವು ಈ ಪ್ರೆಸ್ ಮಾಡೋದೇನಪ್ಪ ಅಂತಂದ್ರೆ, ನಾವು ಬೆಳಗ್ಗೆ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಅವರಾದಂಥ ಬ್ರಿಮ್ಸ್ ನಿರ್ದೇಶಕರಾದಂಥ ಅವ್ರ ಹತ್ರ ನಾವು ಹೋಗಿ ಮಾತಾಡಿದ್ದೀವಿ. ವಿಷಯ ಏನಪ್ಪ ಅಂತಂದ್ರೆ, ಸುಮಾರು 6 ತಿಂಗಳಿಂದ ನಾವು ಬ್ರಿಮ್ಸ್ ಹಾಸ್ಪಿಟಲಲ್ಲಿ ಕಾಲೇಜಲ್ಲಿ ಏನಪ್ಪ ಅಂದ್ರೆ ಹೊರಗುತ್ತಿಗೆ ಆಧಾರ ಮೇಲೆ ಇದ್ದವ್ರದ್ದೇ ಸಾಮ್ರಾಜ್ಯ ಆಗಿಬಿಟ್ಟದ. ಪರ್ಮನೆಂಟ್ ಇದ್ದವ್ರಿಗೆ ಏನು ಲೆಕ್ಕಸಲ್ಲಿ ಹೊಂಟ್ರೆ ಅವರು ಹೊರಗುತ್ತಿಗೆ ಇದ್ದವ್ರ ಮೇಲೆ ತೊಗೊಂಬೋದು, ಕೂಡಿಸ್ಕೊಂಬೋದು, ಅವ್ರಿಗೆ ರೊಕ್ಕ ಕೊಡೋದು, ಪಗಾರ ಮಾಡೋದು ಮಾಡತ್ತಾರ. ಅದೇ ರೀತಿಯಾಗಿ ಈಗೇನು ಡಾಕ್ಟರ್ MS ಬಾಳಿ ಅವರು ಇದ್ದಾರೆ, ಅವರು ಕಾನೂನು ವಿರುದ್ಧವಾಗಿ ಏನಪ್ಪ ಅಂತಂತಂದ್ರೆ ಅಲ್ಲಿ ನೌಕರಿಯನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ MS ಬಾಳಿ ವೈದ್ಯಕೀಯ ಅಧೀಕ್ಷಕರು ಅವ್ರಿಗೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಬೆಂಗಳೂರಿಗೆ ಆದೇಶ ಉಲ್ಲಂಘನೆ ಮಾಡಿ ಅವ್ರಿಲ್ಲಪ್ಪ ಅಂದ್ರೆ ರೊಕ್ಕ ಕೊಟ್ಟು, ನಿರ್ದೇಶಕರು ಕೂಡ ರೊಕ್ಕ ತಗೊಂಡು ಎಲ್ಲ ಮಾಡಿ ಅವ್ರಿಗೆ ತೊಗೊಂಡಿದ್ದಾರೆ. ಇದು ಪ್ರೂಫ್ ಕೂಡ ಇದೆ, ನಮ್ಮದು ಹೈಕೋರ್ಟಿಂದ ಪ್ರೂಫ್ ಕೂಡ ನನ್ನ ಹತ್ರ ಇದೆ. ಅದೇ ರೀತಿಯಾಗಪ್ಪ ಏನಂದ್ರೆ, ಔಟ್ಸೋರ್ಸ್ ಇದ್ದವರಿಗೆ ಈ ಡಾಕ್ಟರ್ MS ಬಾಳಿ ಎಂಬರು ಅವ್ರ ಬಲ್ಲಿ ಬರ್ದು ರಿಜಿಸ್ಟರ್ದಾಗ ಅವ್ರು ಸಿಗ್ನೇಚರ್ ಮಾಡ್ಕೊಂಡು ಅವ್ರವ್ರ ಪಗಾರ ಮಾಡತ್ತಾರ. ಯಾವುದೇ ಒಂದು ಔಟ್ಸೋರ್ಸ್ ವ್ಯಕ್ತಿ ಕೆಲಸ ಮಾಡತ್ತಾನಂತಂದ್ರೆ ಔಟ್ಸೋರ್ಸ್ದೇ ಒಬ್ಬರು ಪರ್ಮನೆಂಟ್ ಸೂಪರ್ವೈಸರ್ ಇರ್ತಾರೆ. ಆ ಸೂಪರ್ವೈಸರ್ ಬಲ್ಲಿ ಅವ್ರು ರಿಜಿಸ್ಟರ್ ಇರ್ತಾರೆ, ಅಲ್ಲಿ ಸಿಗ್ನೇಚರ್ ಮಾಡಲ್ಲ ನೋಡ್ರಿ. ಹಿಂಗೆ ಸಿಕ್ಕಿನವ್ರದ್ದೇ ಹೊಲಗಿನವ್ರು ತೊಗೊಂಡು ದುಡ್ಡು ಏನಪ್ಪ ಅಂತಂದ್ರೆ ಸಿಕ್ಕಿನವ್ರೆ ಯೂಸ್ ಮಾಡತ್ತಾರ. ಮತ್ತು ಕೆಲವು ತಿಂಗಳಿಂದ ನಾನು ಹಾಸ್ಪಿಟಲ್ ಹೋದಾಗ ಈ 2-3 ತಿಂಗಳು ವೈದ್ಯಕೀಯದವ್ರದ್ದು ಮತ್ತು ನರ್ಸ್ಗಳ್ದು ಏನಪ್ಪ ಅಂದ್ರೆ ಅವ್ರು ಬಿಲ್ ಮಾಡಲ್ಲ ಹೊಂಟದ, ಪಗಾರ ಆಗಲ್ಲ ಹೊಂಟದ. ಅವ್ರಿಗೆ 2 ತಿಂಗಳು ನರ್ಸ್ಗಳ್ದು ಬಿಲ್ ಆಗಲ್ಲ ಹೊಂಟದ, ಪಗಾರ ಆಗಲ್ಲ ಹೊಂಟದ. ಕೇಳಿದ್ರೆ ಬಜೆಟ್ ಇಲ್ಲ ಅಂತಾರೆ. ಬಜೆಟ್ ಇಲ್ಲ ಇದ್ದೇನೆ ಮತ್ತು ಔಟ್ಸೋರ್ಸ್ದವ್ರಿಗೆ ಅವ್ರು ಬೇಕಾಗಿನವ್ರಿಗೆ ಚೆಕ್ ಮುಖಾಂತರ ಬರ್ಕೊಟ್ಟು ಅವ್ರು ಇಲ್ಲಿಗಲ್ ಆಗಿ ದೊಡ್ಡ ಒಂದು ಹಗರಣ ಕೋಟ್ಯಾಂತರ ರೂಪಾಯಿ ಇವ್ರನ್ನಪ್ಪ ಅಂದ್ರೆ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಅವರು ಅವ್ರ ಜೊತೆ MS ಬಾಳಿ ಅವರು ಕೂಡ ಏನಪ್ಪ ಅಂತಂತಂದ್ರೆ ಕಲ್ತು ಇಬ್ಬರು ಗೌರ್ಮೆಂಟ್ ಹಾಸ್ಪಿಟಲ್ ಭಾಳ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನನಗೆ ಗೊತ್ತಾದ, ನನಗೆ ತಿಳಿದ್ರ ಮಟ್ಟಿಗೆ
ಇದ್ರಾಗ ಏನಾರ ಜಿಲ್ಲಾ ಉಸ್ತುವಾರಿಗಳದ್ದು ಹಸ್ತಕ್ಷೇಪ ಇರಬಹುದು, ಈಶ್ವರ್ ಖಂಡ್ರೆ ಅವ್ರದ್ದು ಹಸ್ತಕ್ಷೇಪ ಅದಂತ ಅನ್ನಿಸ್ತದೆ. ಯಾಕಂದ್ರೆ ಇಷ್ಟೆಲ್ಲ ಮೀಡಿಯಾದವರು ಎಲ್ಲ ಕವರೇಜ್ ಮಾಡತ್ತಾರ, ಮತ್ತೆ ಯಾಕೆ ಅವ್ರಿಗೆ ಆ ಪೋಸ್ಟದಲ್ಲಿ ಇಟ್ರೆ ಅಂತ ನನಗೆ ಗೊತ್ತಾಗಲ್ಲ. ಒಂದು ನಾ ಈ ಮಾಧ್ಯಮ ಮುಖಾಂತರ ತಮಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವ್ರಿಗೆ ನಾ ತಿಳಿಸೋದೇನಪ್ಪ ಅಂತಂತಂದ್ರೆ, ನೀವು ಜಿಲ್ಲೆಯಾದಂಥ ಓಡಾಡ್ತೀರಿ, ನೀವೊಂದು ಇನ್ಚಾರ್ಜ್ ಮಿನಿಸ್ಟ್ರ್ ಇದ್ದೀರಿ, ಇದೆಲ್ಲ ನೀವು ಒಳ್ಳೆ ರೀತಿ ತನಿಖೆ ಮಾಡಬೇಕು. ಯಾರು ನಮ್ಮಂಥವ್ರು ಗರೀಬರ ಮಕ್ಕಳೇ ಏನಪ್ಪ ಅಂದ್ರೆ ಸರ್ಕಾರ ದವಾಖಾನೆಗೆ ಹೋಗ್ತೇವೆ, ಅಲ್ಲಿ ಒಳ್ಳೆ ಫೆಸಿಲಿಟಿ ಮಷಿನ್ಗಳಿಲ್ಲ ತಂದ್ರೆ ಆದರೂ ಕೂಡ ಯೂಸ್ ಮಾಡ್ತಾ ಇಲ್ಲ. ಹಿಂಗಾದ್ರೆ ಇನ್ಚಾರ್ಜ್ ಮಿನಿಸ್ಟ್ರ್ ಏನು ಮಾಡ್ತಾ ಇದ್ದಾರೆ? ಇನ್ಚಾರ್ಜ್ ಮಿನಿಸ್ಟ್ರ್ ಏನು ಹರನ ಇಲ್ಲ. ಇದ್ರಾಗ ಹಸ್ತಕ್ಷೇಪ ಇನ್ಚಾರ್ಜ್ ಮಿನಿಸ್ಟ್ರು ಕೂಡ ಇನ್ವಾಲ್ವ್ ಇದೆ ಅಂತೇಳಿ ನಾ ಹೇಳ್ತಾ ಇಲ್ಲ. ಅಲ್ಲಿಂದು ಸಿಬ್ಬಂದಿ ವರ್ಗದವರೇ, ಬ್ರಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ವರ್ಗದವರೇ ನಾವು ಇದು ಕೇಳ್ತಾ ಇದ್ದೀವಿ. ಯಾಕಂತಂದ್ರೆ ಮೊನ್ನೆ ಶಿವಕುಮಾರ್ ಶೆಟ್ಟರ್ ಅವ್ರ ಮಗ ಅವ್ರು ಏನು ಮಾಡಿದಾರ, ಈಗ ಮಾನ್ಯ ನೂತನ ಸಂಸದರಾದಂಥ ಸಾಗರ್ ಖಂಡ್ರೆ ಅವ್ರಿಗೆ ಮನೆಗೆ ಹೋಗಿ ಕರ್ಕೊಂಡು ಹೋಗಿ ಊಟದು ಮಾಡಿಸ್ಯಾರಂತ. ಇದು ಎಲ್ಲ ನೋಡ್ತಾ ಇದ್ದಾರೆ. ನಾವು ಏನು ಅನ್ನಿಸ್ತದೆ ಅಂತಂದ್ರೆ ಇದ್ರಾಗ MP ಮತ್ತು ಇನ್ಚಾರ್ಜ್ ಮಿನಿಸ್ಟ್ರು ಕೂಡ ಇನ್ವಾಲ್ವ್ ಇದ್ದಾರೇನೋ ಅಂತೇಳಿ ನಮಗೆ ಅನ್ನಿಸ್ತದ. ಮತ್ತು ಇಲ್ಲಿಂದ ಲೋಕಲ್ MLA ಶಾಸಕರ ರಹೀಂ ಖಾನ್ ಅವರು ಕೂಡ ಇದ್ರಾಗ ಹರ ಏನೋ ಅಂತಂತೇಳಿ ನನಗೆ ಅನ್ನಿಸ್ತದ. ಅದಕ್ಕಾಗಿ ನೀವು ಏನು ಇದ್ದೀರೇ ಇಲ್ಲ ಅಂತೇಳಿ ಬೀದರ್ ಜನರಿಗೆ ತಿಳಿಸ್ಬೇಕಂತಂದ್ರೆ, ನೀವು ಏನು ಸಂಘದಾಪನಿಗೆ ಏನಾಗ್ಲತ್ತದ, ಏನಿಲ್ಲ, ಯಾರು SS ರೊಕ್ಕ ತೊಗೊಳತ್ತಾರ, ಮತ್ತು ಇವ್ರು ಪಗಾರ ಯಾಕೆ ಮಾಡಲ್ಲ ಹೊಂಟಾರ, ನರ್ಸ್ಗಳ್ದು ವೈದ್ಯಕೀಯಗಳ್ದು, ಮತ್ತು ಇಲ್ಲಿಗಲ್ ಕೋರ್ಟ್ ಆರ್ಡರ್ ಕೂಡ ಇದ್ರೂ ಕೂಡ ಉಲ್ಲಂಘನೆ ಮಾಡತ್ತಾರೆ ಇವರು. ಸುಮಾರು ದಾಖಲಾತಿಗಳು ಅವ, ನಾವೇನು ಸುಮ್ಮನಿಲ್ಲ, ದಾಖಲಾತಿಗಳು ಇಟ್ಟುಕೊಂಡೇ ಮಾತಾಡ್ತಿದ್ದೆವು. ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಬೇಕು. ಶಿವಕುಮಾರ್ ಶೆಟ್ಟರ್ ಅವ್ರ ಮೇಲೆ ಅಂತ ಡಾಕ್ಟರ್ ಶಿವಕುಮಾರ್ ಶೆಟ್ಟರ್ ನಿರ್ದೇಶಕರು ಬ್ರಿಮ್ಸ್ ಇವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು. ಮತ್ತು ಇದು ಯಾರ ಕೋಟಿ ಗಟ್ಟಲೆ ರೂಪಾಯಿ ವ್ಯವಹಾರ ಮಾಡತ್ತಾರ, ಇವರಿಗೆಲ್ಲ ಕಾನೂನು ನೀತಿ ಮಿನಿಸ್ಟ್ರು ಕೂಡ, ಇನ್ಚಾರ್ಜ್ ಮಿನಿಸ್ಟ್ರು ಕೂಡ ಗಮನ ಹರಿಸ್ಬೇಕಂತಂತೇಳಿ ಈ ಮುಖಾಂತರ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಶಕ್ತಿಕಾಂತ್ ಬಾವಿದೊಡ್ಡಿ ಅಂತ, ಬೀದರ್ ಶಕ್ತಿ ಕನ್ನಡ ದಿನಪತ್ರಿಕೆ ಸಂಪಾದಕ ಹಾಗೂ ಬಹುಜನ್ ಸಮಾಜ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಇದ್ದೀನಿ. ನಮಸ್ಕಾರ ಪತ್ರಿಕೆ ಬಾಂಧವರವರು ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೂ ಕೂಡ. ಏನಿವತ್ತು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಏಕೆಂದರೆ ನಾವು ಸುಮಾರು ಅರ್ಜಿಗಳನ್ನು ಕೂಡ ಮೇಲೆ ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ದೇಶನಾಲಯಕ್ಕೂ ಕೂಡ ಅರ್ಜಿಗಳು ಕೊಟ್ಟಿದ್ದೀವಿ. ಈ ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆ ಇವತ್ತು ತುಂಬ ಹೆದೆಗೆಟ್ಟಿರೋದ್ರಿಂದ ಇವತ್ತು ನಾವು ಎಲ್ಲರೂ ಸೇರಿ, ನಮ್ಮ ಉಪಾಧ್ಯಕ್ಷರು ಹಾಗೂ ನಮ್ಮ ಜೊತೆ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತೇನು ಬೀದರ್ನ ಆಸ್ಪತ್ರೆ ಹೆದೆಗೆಟ್ಟಿರೋದ್ರಿಂದ ಅವರಿಗೆ ಮಾತಾಡ್ಲಿಕ್ಕೆ ಹೋದಾಗ ಅವರು ನಮಗೆ ಹಾರಿಕೆ ಒತ್ತಡವನ್ನು ಕೊಡ್ತಿದ್ದಾರೆ. ನಾನು ನೋಡ್ತೀನಿ, ಇನ್ನೂ ಮಾಡ್ತೀನಿ. ಸುಮಾರು ವರ್ಷಗಳಿಂದ ಹೆದೆಗೆಟ್ಟಿರೋಂಥ ಬ್ರಿಮ್ಸ್ ಆಸ್ಪತ್ರೆ ಡೈರೆಕ್ಟರ್ ಶಿವಕುಮಾರ್ ಶೆಟ್ಟರ್ ಅವರು ಇವತ್ತು ಅವರು ಆ ಸ್ಥಾನಕ್ಕೆ ಇರಲಿಕ್ಕೆ ಲಾಯಕ್ಕಿಲ್ಲ. ಆದರೂ ಕೂಡ ಅವ್ರಿಗೆ ಡೈರೆಕ್ಟರಾಗಿ ಇಲ್ಲಿ ಜಿಲ್ಲಾ ಸಚಿವ ಈಶ್ವರ್ ಖಂಡ್ರೆ ಅವರು ಮುಂದುವರಿಸ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಬ್ರಿಮ್ಸ್ನ ವೈದ್ಯಕೀಯ ಅಧೀಕ್ಷರಾದ MS ಬಾಳಿಯವರು ಕೂಡ ಅವರು ಕಾನೂನಿನ ಉಲ್ಲಂಘನೆ ಮಾಡಿ ಅವರು ಅಧೀಕ್ಷರಾಗಿ ಮುಂದುವರಿತಾ ಇದ್ದಾರೆ. ನಮ್ಮ ಹತ್ರ ಎವಿಡೆನ್ಸ್ ಇದೆ, ಕೋರ್ಟ್ ಆದೇಶ ಇದೆ, ಹೈಕೋರ್ಟ್ ಉಚ್ಚ ನ್ಯಾಯಾಲಯದು. ಅವರು ಆ ಹುದ್ದೆಯಲ್ಲಿ ಮುಂದುವರಿಬಾರ್ದು. ಆದರೂ ಕೂಡ ಇವರೆಲ್ಲ ಮೇಲೆ ವೈದ್ಯಕೀಯ ಶಿಕ್ಷಣ ನಿರ್ದೇಶನ ಎಲ್ಲ ಅಧಿಕಾರಿಗಳಿಗೂ ಕೂಡ ಮೇಲೆ ಅವರಿಗೂ ಕೂಡ ಹೋಗಿ ಭೇಟಿಯಾಗಿ ಅಲ್ಲೇನು ಹೋಗಿ ಅವರು ದುಡ್ಡು ಕೊಟ್ಟು ಇಲ್ಲಿ ಬಂದೇನೋ ಸೇವೆ ತೊಗೊಂಡು ಹುದ್ದೆ ಮೇಲೆ ಮುಂದುವರಿತಾ ಇದ್ದಾರೆ. ಇದನ್ನು ಕೂಡಲೇ ಸರ್ಕಾರ ಏನೋ ಅಂತಂದ್ರೆ ಎಚ್ಚೆತ್ಕೊಂಡು ಇದನ್ನು ಗಮನ ಹರಿಸಬೇಕು. ಯಾಕಂದರೆ ಇವತ್ತು ಬೀದರಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಯಾವುದೇ ಸ್ಕೀಮ್ ಇರ್ಬೋದು, NHM ಮತ್ತು UC, ಅಬಾರ್ಕು, ಇವೆಲ್ಲವೂ ಕೂಡ ಬೋಗಸ್ ಅವರು ಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಸಾವಿರಾರು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ಯಾವುದೇ ಯೋಜನೆ ಗರೀಬರಿಗೆ ತಲುಪ್ತಾ ಇಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ ಆಸ್ಪತ್ರೆಯಲ್ಲಿ. ಅದು ಸಿಬ್ಬಂದಿ ವರ್ಗದವರು ಕೂಡ ಎಲ್ಲ ಕಲೆಕ್ಷನ್ ಮ್ಯಾನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ಗಳು ಕೂಡ ಅವ್ರವ್ರ ಪ್ರೈವೇಟ್ ಆಸ್ಪತ್ರೆ ಏನೋ ಅಂತಂದರೆ ರೆಫರ್ ಮಾಡ್ತಾ ಇದ್ದಾರೆ. ಬಡ ರೋಗಿಗಳಿಗೆಲ್ಲ ಏನದಂತಂದರೆ ಇವತ್ತು ಜೀವ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ. ಹೀಗಿರುವಾಗ ನಾವು ಇವತ್ತು ಅವ್ರಿಗೆ ಒಂದು ವಾರ ಕಾಲಾವಕಾಶ ಕೊಟ್ಟಿದ್ದೀವಿ. ಇಲ್ಲಿಂದ ಜಿಲ್ಲಾಧಿಕಾರಿಗಳು ಇರ್ಬೋದು, ಮತ್ತು ಇಲ್ಲಿಂದ ಉಸ್ತುವಾರಿ ಸಚಿವರು
ಈಶ್ವರ್ ಖಂಡೆ ಅವರು ಇರ್ಬೋದು, ಅವರಿಗೂ ಕೂಡ ಕಿವಿ ಮಾತು ಹೇಳ್ತೀನಿ. ನೀವೇನಾದರೂ ಇಂಥ ಒಂದು ಭ್ರಷ್ಟ ಅಧಿಕಾರಿಗಳಿಗೆ ಇಟ್ಕೊಂಡು ಈ ಸಂಸ್ಥೆಯನ್ನು ಕೆಡಿಸ್ತಾ ಇದ್ದೀರಿ, ನಿಮ್ಮ ಮುಂದಿನ ದಿನಗಳಲ್ಲಿ ಏನಂತ ನಿಮ್ಮ ಕುರ್ಚಿ ಖಾಲಿ ಮಾಡೋಂಥ ಪರಿಸ್ಥಿತಿ ಬರ್ತದ. ಅದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಇದು ಎಚ್ಚೆತ್ಕೊಂಡು ನೀವು ಹೀಗೆ ಸರಿಪಡಿಸ್ಕೊಂಡು ಇಂಥ ಭ್ರಷ್ಟ ಅಧಿಕಾರಿಗಳೇನಂದ್ರೆ ಸೈಡಿಗೆ ಆಚೆಗೆ ಹಾಕಿ ಒಳ್ಳೆ ಅಧಿಕಾರಿ ನೇಮಕಾತಿ ಮಾಡಿ ಇಲ್ಲಿ ಗ್ರೀನ್ಸ್ ಏನಾದ್ರು ಒಳ್ಳೆ ಉನ್ನತ ಮಟ್ಟಕ್ಕೆ ಏನಾದ್ರು ದರ್ಜಾದಾಗ ಏನಾದ್ರು ಡೆವಲಪ್ಮೆಂಟ್ಸ್ ಮಾಡ್ಬೇಕಂಥೇಳಿ ನಿಮ್ಮೆಲ್ಲರಲ್ಲಿ ನಾವು ಇವತ್ತು ಒಂದು ಕಿವಿ ಮಾತು ಹೇಳ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಕಪಿಲ್ ಗೋಡ್ಬಲೆ, BSP ಮುಖಂಡರು.